ಗೆಳೆಯರ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರ್ಬೇಕು ಅಂತ ಆಲ್ವೇಸ್ ಅಂದ್ಕೊಳ್ತೀನಿ. ಅಂದಾಗೆ ತುಂಬ ತಿಂಗಳುಗಳೇ ಆಗೋಯ್ತು ವಿಡಿಯೋಸ್ನ ಅಪ್ಲೋಡ್ ಮಾಡಿ. ಇನ್ಮೇಲೆ ರೆಗ್ಯುಲರ್ ಆಗಿ ನಾನು ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಕಂಟೆಂಟ್ನ ಮಾಡಿ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ನಿಮಗಾಗಿ ಕೆಲಸದ ನಡುವೆ ಕೂಡ ಒಂದಷ್ಟು ಬಿಡು ಮಾಡಿಕೊಂಡು ಕಂಟೆಂಟ್ನ ಮಾಡ್ತಾನೆ ಇರ್ತೀನಿ. ನನಗೆ ನಿಮ್ಮಿಂದ ಬೇಕಾಗಿರೋದೊಂದೇ ಪ್ರೀತಿ ಅನ್ನೋ ಲೈಕ್, ನಿಮ್ಮ ಹೊಗಳಿಕೆ ಅನ್ನೋ ಕಾಮೆಂಟ್, ನೀವು ನನ್ನ ಕೊನೆ ತನಕ ಇದ್ದು ನನ್ನ ಹುರಿದುಂಬಿಸ್ತೀನಿ ಅನ್ನೋ ಸಬ್ಸ್ಕ್ರೈಬ್. ಆಮೇಲೆ ದಯವಿಟ್ಟು ನನ್ನ ಜೊತೆ ನಿಂತು ಸಹಕರಿಸಿ, ನನ್ನ ಎಲ್ಲ ವಿಡಿಯೋಸ್ನ ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ನ ಶುರು ಮಾಡೋಣ. ಗೆಳೆಯರೇ, ಸುಬ್ಬಯ್ಯ ನಾಯ್ಡು ಆಗಿನ ಕಾಲದ ಕನ್ನಡ ಚಿತ್ರರಂಗದ ದೊರೆ ಎಂದು ಕರೆಯಲ್ಪಟ್ಟ ಹೊನ್ನಪ್ಪ ಭಾಗವತರು, ಪಂಡರಿಬಾಯಿ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವರನಟ ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಪುಟ್ಟಣ ಕಣಗಾಲ್, TR ಸುಬ್ಬರಾವ್, ನರಸಿಂಹರಾಜು, ವಿಷ್ಣುವರ್ಧನ್, ದ್ವಾರ್ಕೀಶ್, SL ಭೈರಪ್ಪ, ಶಂಕರ್ ನಾಗ್, ಅನಂತ್ ನಾಗ್, ಗಿರೀಶ್ ಕಾರ್ನಾಡ್, ಅಂಬರೀಶ್, TS ನಾಗಭರಣ, ಹೀಗೆ ಅನೇಕ ನೂರಾರು ಸಾವಿರಾರು ಕಲಾವಿದರೆಲ್ಲ ಸೇರಿ ಆಯಾ ತಲೆಮಾರಿಗೆ ಒಗ್ಗೂಡಿ ದುಡಿದು ಆಲಿಸಿ ಪಾಲಿಸಿ ಬೆಳೆಸಿದ ಈ ನಮ್ಮ ನೆಚ್ಚಿನ ಕನ್ನಡ ಚಿತ್ರರಂಗಕ್ಕೆ ಸದ್ಯಕ್ಕೆ ಏನಾಗಿದೆ? 6 ತಿಂಗಳ ಕಾಲ ನಿಜಕ್ಕೂ ಚಲನಚಿತ್ರರಂಗ ಬಂದ್ ಘೋಷಣೆ ಮಾಡಿದ್ಯಾ? ಹಾಗಿದ್ರೆ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವ ಸಂದರ್ಭಕ್ಕೆ ಕಾರಣವಾದರೂ ಏನು? ಚಲನಚಿತ್ರ ಮಂಡಳಿಯ ಈ ರೀತಿ ಏಕಾಏಕಿ ತುರ್ತು ಸಭೆಗೆ ಕಾರಣವಾದರೂ ಏನು ಅನ್ನೋ ಇಂಚಿಂಚು ವಿಷಯದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಗೆಳೆಯರೇ, ಈ ವಿಡಿಯೋ ಶುರುವಿನಲ್ಲೇ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಕನ್ನಡ ಚಿತ್ರ ಮಂಡಳಿಯ ಈಗಿನ ಹಾಲಿ ಅಧ್ಯಕ್ಷರಾದಂತಹ MN ಸುರೇಶ್ ರವರು ನೇರವಾಗಿ ಈಗಾಗಲೇ ಖಾಸಗಿ ವಾಹಿನಿಗಳ ಸಂದರ್ಶನದಲ್ಲಿ ತಿಳಿಸಿರುವಂಥದ್ದು, ಯಾವುದೇ ಕಾರಣಕ್ಕೂ ಕನ್ನಡ ಚಿತ್ರರಂಗ ಬಂದ್ ಅನ್ನೋ ಮಾತಿಲ್ಲ. ಅದು ಹೇಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆಯೋ ನನಗಂತೂ ತಿಳಿದಿಲ್ಲ ಎಂದು. ಆದರೆ ಅಧ್ಯಕ್ಷರಾದಂತಹ MN ಸುರೇಶ್ ರವರು ಏಕಾಏಕಿ ತುರ್ತು ಸಭೆಗೆ ಚಿತ್ರರಂಗದ ಎಲ್ಲ ಸದಸ್ಯರು, ನಟನಟಿಯರು ಹಾಗೂ ಎಲ್ಲ ಗಣ್ಯರಿಗೆ ಆಹ್ವಾನಿಸಿ ಸಭೆ ನಡೆಸಲು ಕಾರಣವಾದರೂ ಏನು ಅನ್ನೋ ವಿಚಾರನ ನೋಡ್ತಾ ಹೋಗೋದಾದ್ರೆ ಗೆಳೆಯರೆ, ಸದ್ಯಕ್ಕಂತೂ ತಿಳಿದಿರೋ ಮಟ್ಟಿಗೆ ಸಭೆ ನಡೆಸಿರೋ ವಿಚಾರವಂತೂ ಈ ಬಂದ್ ವಿಚಾರವಾಗಿಯೇ ಇದೆ. ಈಗಲ್ದಿದ್ರೂ ಮುಂದೊಂದು ದಿನ ಕನ್ನಡ ಚಿತ್ರರಂಗ ಬಂದ್ ಮಾಡೋ ಸ್ಥಿತಿಗೆ ತಲುಪಬಹುದು. ಹಾಗಾಗಿ ಚಿತ್ರರಂಗದ ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಳೋಣ. ಈ ನಮ್ಮ ದೊಡ್ಡ ದೊಡ್ಡ ಹಿರಿಯ ಮೇರು ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಕಟ್ಟಿ ಬೆಳೆಸಿದ ಈ ರಂಗವನ್ನು ಉಳಿಸ್ಕೊಳ್ಬೇಕು ಎಂದೇ ಈಗಾಗಲೇ ಮೇಲ್ನೋಟಕ್ಕೆ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬರ ಸಂದರ್ಶನದಲ್ಲಿ ಗೊತ್ತಾಗ್ತಿದೆ. ಹಾಗಾದರೆ ಈ ವಿನಾಶದ ಅಂಚಿಗೆ ನಮ್ಮ ಚಿತ್ರರಂಗ ತಲುಪಲು ಕಾರಣವಾದರೂ ಏನು? ಪ್ಯಾನ್ ಇಂಡಿಯಾ ಸಿನಿಮಾ. ಹೌದು, ಒಂದು ಮೇಜರ್ ಆಗಿ ನಮಗೆಲ್ಲ ಕಾಣುವಂಥದ್ದು ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್. ಇದ್ರ ಹಿಂದೆ ನಮ್ಮ ನಟರು, ನಿರ್ದೇಶಕರು ಬಿದ್ದಿರುವಂಥದ್ದು. ಇಲ್ಲಿ ನಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಹುಟ್ಟಬಹುದು. ಪ್ಯಾನ್ ಇಂಡಿಯಾ ಸಿನಿಮಾಯಿಂದ, ಎಸ್ಪೆಷಲಿ KGF, ಕಾಂತಾರ, ಕಬ್ಜಾ ಚಿತ್ರಗಳಿಂದ ನಮ್ಮ ಕನ್ನಡ ಚಿತ್ರರಂಗ ವರ್ಲ್ಡ್ ವೈಡ್ ಸದ್ದು ಮಾಡಿ ಕೋಟಿ ಕೋಟಿ ದುಡ್ಡನ್ನು ನಟರಿಗೆ, ನಿರ್ದೇಶಕ, ನಿರ್ಮಾಪಕರಿಗೆ, ತಂತ್ರಜ್ಞರಿಗೆ ತಂದು ಕೊಡುವುದರ ಜೊತೆಗೆ ಕನ್ನಡ ಚಿತ್ರರಂಗದ ತಾಕತ್ತೇನು ಅನ್ನೋದು ತಿಳಿಸಿದ್ದಾರೆ ಅಂತ. ಇದು ಒಂದು ರೀತಿ ಪಾಸಿಟಿವ್ ವಿಷಯವೇ ಆದರೂ ಕೂಡ ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ನಿಂದ ಭಾರಿ ನೆಗೆಟಿವ್ ಕೂಡ ಇದೆ. ಈ ಒಂದು ವಿಷಯವೇ ಈಗ ಕನ್ನಡ ಚಿತ್ರರಂಗ ಯೋಚನೆ ಮಾಡುವಂತೆ ಮಾಡಿರೋದು. ಅದು ಯಾವ ರೀತಿ ಅಂದರೆ ಗೆಳೆಯರೆ, ಈ ಹಿಂದೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರುಗಳು ವರ್ಷಕ್ಕೆ 2 ರಿಂದ 3 ಕನಿಷ್ಠ ಪಕ್ಷ ಒಂದೇ ಒಂದು ಚಿತ್ರದಲ್ಲಾದರೂ ನಟಿಸ್ತಿದ್ರು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ 3-4 ವರ್ಷಗಳಾದರೂ ಅವರ ನಟನೆ ಯಾವ ಸಿನಿಮಾಗಳು ಕೂಡ ಬೆಳ್ಳಿ ಪರದೆಗೆ ಬರದೇ ಇರುವಂಥದ್ದು. ಇದರಿಂದಾಗಿ ಥಿಯೇಟರ್ ಸಿಬ್ಬಂದಿಗಳಿಗೆ, ಡಿಸ್ಟ್ರಿಬ್ಯೂಟರ್ಗಳಿಗೆ, ಅನೇಕ ಕಲಾವಿದರು, ತಂತ್ರಜ್ಞರುಗಳಿಗೆ, ಇನ್ನೂ ವಿವರವಾಗಿ ಹೇಳಬೇಕು ಅಂದರೆ ಒಬ್ಬ ಪೋಸ್ಟರ್ ಅಂಟಿಸುವವನಿಂದ ನಿರ್ಮಾಪಕನವರೆವಿಗೂ ಒಟ್ಟಾರೆಯಾಗಿ ಇಡೀ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ನಷ್ಟವಾಗುತ್ತಿದೆ ಅಂದರೂ ತಪ್ಪಾಗಲಾರದು. ಈಗಾಗಲೇ 10 ಕುಟುಂಬಗಳು ಬೀದಿ ಪಾಲಾಗಿವೆ. ಅನೇಕಾರು ಹೊಸ ಕಲಾವಿದರುಗಳ ಸಿನಿಮಾಗಳೇನೋ ಅಲ್ಲೊಂದು ಇಲ್ಲೊಂದು ಎಂಬುದೇ ತೆರೆಗೆ ಬರ್ತಾ ಇದೆ. ಆದರೆ ಹೆಚ್ಚು ಅಭಿಮಾನಿಗಳನ್ನ ಥಿಯೇಟರ್ಗಳಿಗೆ ಆಕರ್ಷಿಸಲು ವಿಫಲಗೊಂಡಿದೆ. ಇದರೊಂದಿಗೆ ಉಳಿದ ಹೊಸ ಕಲಾವಿದರಿಗೂ ಕೂಡ ಸಿನಿಮಾ ಮಾಡಲು ಭಯದಿಂದಲೇ ಹೆಜ್ಜೆ ಇಡುವಂತೆ ಮಾಡಿದೆ. ಬಹುದೊಡ್ಡ ಕಲಾವಿದರು, ತಂತ್ರಜ್ಞರು ಇರುವಂತಹ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸರಾಸರಿ ಲೆಕ್ಕದಲ್ಲಿ ಹೇಳೋದಾದರೆ 100ಕ್ಕೆ ಕೇವಲ 10 ಜನಕ್ಕೆ ಮಾತ್ರ ಕೆಲಸಗಳು ಸಿಗುವಂತಾಗಿದೆ. 2-3 ವರ್ಷಕ್ಕೆ ಒಬ್ಬ ಸ್ಟಾರ್ ನಟನ ಸಿನಿಮಾ ತೆರೆಗೆ ಬರುವುದರಿಂದ ಅದರಲ್ಲಿರುವ ಕಲಾವಿದರ ತಾರಾಗಣ ಅಥವಾ ತಂತ್ರಜ್ಞರು ಆಯಾ ಪಾತ್ರಕ್ಕೆ ಅನುಗುಣವಾಗಿ ಅಥವಾ ಆಯಾ ಕೆಲಸಕ್ಕೆ ಅನುಗುಣವಾಗಿ ಆಯ್ಕೆನ ಮಾಡ್ಕೊಂಡಿರ್ತಾರೆ. ಆ ಕಲಾವಿದರಿಗೆ ಅಥವಾ ಆ ತಂತ್ರಜ್ಞರಿಗೆ ಕೆಲಸವೇನೋ ಸಿಗುವಂತಾಗುತ್ತದೆ. ಆದರೆ ಚಿತ್ರರಂಗವನ್ನೇ ಸರ್ವಸ್ವ ಎಂದು ನಂಬಿರುವ ಉಳಿದ ಕಲಾವಿದರು ಅಥವಾ ತಂತ್ರಜ್ಞರ ಪಾಡೇನು? ಒಬ್ಬ ನಿರ್ಮಾಪಕ, ನಿರ್ದೇಶಕರು ಸ್ಟಾರ್ ನಟನೊಬ್ಬನ ಕಾಲ್ ಶೀಟ್ಗಾಗಿ ಕನಿಷ್ಠ ಪಕ್ಷ 5 ರಿಂದ 8 ವರ್ಷಗಳ ಕಾಲ ಕಾದರೂ ಅಚ್ಚರಿ ಇಲ್ಲದಂತಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ. ಪ್ಯಾನ್ ಇಂಡಿಯಾ ಸಿನಿಮಾ ನಮ್ಮ ಚಿತ್ರರಂಗದ ಹಿರಿಮೆಯನ್ನು ಎತ್ತಿಡಿದು ನಮ್ಮ ಕನ್ನಡ ಚಿತ್ರರಂಗದ ಕಡೆ ಇಡೀ ವಿಶ್ವವೇ ನೋಡುವಂತೆ ಮಾಡಿದ್ದಾದರೂ ಸ್ಥಳೀಯ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ತಂತ್ರಜ್ಞರಿಗೆ ಕೆಲಸವಿಲ್ಲದಂತೆ ಮಾಡಿದಂತೂ ಸತ್ಯ. ಮೊದಲೇ ಥಿಯೇಟರ್ಗಳಿಗೆ ಕಲೆಕ್ಷನ್ ಇಲ್ಲ, ಜನಗಳು ಬರ್ತಿಲ್ಲ ಅಂತ ಈಗಾಗಲೇ 100 ಥಿಯೇಟರ್ಗಳನ್ನ ನೆಲಸಮ ಮಾಡಿರುವಂಥ ಉದಾಹರಣೆ ನಮ್ಮ ಬಳಿ ಸಾಕಷ್ಟಿವೆ. ಈ ಮೂಲಕ ನಮ್ಮ ಕನ್ನಡ ಚಿತ್ರರಂಗದ ಸ್ಟಾರ್ ನಟರುಗಳಲ್ಲಿ ನನ್ನದೊಂದು ಮನವಿ,
ದಯವಿಟ್ಟು ನೀವು ಹೆಚ್ಚೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿ. ಕನಿಷ್ಠ ವರ್ಷಕ್ಕೆ 2ರಂತೆ ಆದರೂ ಬೆಳ್ಳಿ ತೆರೆಗೆ ಬನ್ನಿ. ಮತ್ತೆ ಮೊದಲಿನ ಹಾಗೆ ಅಭಿಮಾನಿಗಳು ಥಿಯೇಟ್ರಿಗೆ ಬರಬೇಕು, ಥಿಯೇಟರ್ಗಳು ಉಳಿಬೇಕು, ಎಲ್ಲ ಕಲಾವಿದರುಗಳು ತಂತ್ರಜ್ಞರುಗಳಿಗೆ ಅವಕಾಶ ಸಿಗಬೇಕು. ಜನಗಳು ಹೆಚ್ಚು ಥಿಯೇಟರ್ಗೆ ಬರೋದರಿಂದ ಹೊಸ ಕಲಾವಿದರುಗಳು ಕೂಡ ಧೈರ್ಯದಿಂದ ಸಿನಿಮಾತ ಮುಖ ಮಾಡ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ನಾವು ಬಹುಮುಖ್ಯವಾಗಿ ನೆನಪು ಮಾಡ್ಕೊಳ್ಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು. ಅವರ ಅಕಾಲಿಕ ಮರಣದಿಂದಾಗಿ ಅವರ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಈಗಲೂ ಕೂಡ ಥಿಯೇಟರ್ಗೆ ಕಾಲಿಡದೇ ಇರುವ ರೀತಿ ಮಾಡಿದೆ. ಏನೇ ಆದರೂ ಅವ್ರ ಸಾವು ಎಲ್ರಿಗೂ ದುಃಖದ ಮಡುವಿನಲ್ಲಿ ತಳ್ಳಿರೋದು 100% ಸತ್ಯ. ಆ ನೋವನ್ನೆಲ್ಲ ಈಗಿನ ಸ್ಟಾರ್ ನಟರುಗಳು ಅಭಿಮಾನಿಗಳಿಂದ ದೂರ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಸಿನಿಮಾಗಳನ್ನ ನೀಡಿ ಪ್ರೇಕ್ಷಕರನ್ನ ಥಿಯೇಟರ್ ಕಡೆ ಆಕರ್ಷಿಸುವಂತೆ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಇದಾಗಿತ್ತು ಇವತ್ತಿನ ಒಂದು ವಿಷಯ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ನೆಚ್ಚಿನ ನಟ ಯಾರು, ಅವರು ವರ್ಷಕ್ಕೆ ಎಷ್ಟು ಸಿನಿಮಾ ಮಾಡಬೇಕು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಏನೇ ಆದರೂ ನಮ್ಮ ಕನ್ನಡ ಬೆಳಿಬೇಕು ಅಷ್ಟೇ. ಜೈ ಕನ್ನಡಾಂಬೆ. ನಾನು ನಿಮ್ಮ ಪ್ರೀತಿಯ ಸಂದೀಪ್.